ನಾನಿವತ್ತು ನಿಮಗೆ ಗಣೇಶನಿಗೆ ಅತ್ಯಂತ ಪ್ರಿಯವಾದಂಥ ಕಡಲೆಕಾಳು ಉಸ್ಲಿನ ಹೇಗೆ ಮಾಡೋದು, ಸಿಂಪಲ್ಲಾಗಿ, ಅಥೆಂಟಿಕ್ಕಾಗಿ, ತುಂಬಾ ಹೈಜಿನಿಕ್ಕಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾವು ಗಣೇಶನಿಗೆ ಏನಾದರೂ ನೈವೇದ್ಯಕ್ಕೆ ಮಾಡಬೇಕಾದ್ರೆ ಈರುಳ್ಳಿ, ಬೆಳ್ಳುಳ್ಳಿ ರಿಸ್ಟ್ರಿಕ್ಟೆಡ್ ಹೌದಲ್ವಾ? ಈರುಳ್ಳಿ, ಬೆಳ್ಳುಳ್ಳಿ ಹಾಕದೆ ಮಾಡೋ ಅಂಥದ್ದು ಗಣೇಶನಿಗೆ ಪ್ರಿಯವಾದಂಥ ಭಕ್ಷ್ಯಗಳು ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಇವತ್ತು ನಾನು ಗಣೇಶನಿಗೆ ಪ್ರಿಯಾತಿ ಪ್ರಿಯ ಅಂತ ಹೇಳೋವಂಥ ಕಡಲೆಕಾಳು ಉಸ್ಲಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ 24. ನಿಜವಾಗ್ಲೂ ಈ ಕಡಲೆಕಾಳು ಉಸ್ಲಿ ನಿಜ ನಾವು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಿಜ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ. ನಾವು ಚಿಕ್ಕ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ಬರುತ್ತೆ. ಅವಾಗೆಲ್ಲ ಗಣೇಶನ ಕೂರಿಸಿದ್ರೆ ಈ ಕಡಲೆ ಉಸ್ಲಿ ನಮಗೆ ಜಾಸ್ತಿ ಸಿಗ್ತಾ ಇದ್ದಿದ್ದು. ಸೊ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ. ಆ ವಿಡಿಯೋ ತುಂಬ ಚೆನ್ನಾಗಿದೆ. ಹಾಗೆ ಜಸ್ಟ್ 5 ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ. ಆದರೆ ಇದ್ರ ಪ್ರಾಸೆಸ್ ಬಂದು ಕಡಲೆಕಾಳನ್ನ ಮಾತ್ರ ಓವರ್ನೈಟ್ ನೆನೆ ಹಾಕಿರಬೇಕು. ಓಕೆನಾ? ಇಲ್ಲಿ ನಾನು 1 ಬೌಲು ಕಡಲೆಕಾಳನ್ನ ನೀಟಾಗಿ ವಾಶ್ ಮಾಡಿ ಅದು ಓವರ್ನೈಟ್ ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೆ. ಈ ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನೀಟಾಗಿ ಕಾಳೆಲ್ಲ ಡಬಲ್ ಆಗಿದೆ. ಆ ನೀರನ್ನೆಲ್ಲ ಇನ್ನೊಂದು ಸಲ ವಾಶ್ ಮಾಡ್ಕೊಂಡು ನೀರನ್ನೆಲ್ಲ ಚೆಲ್ಬಿಟ್ಟು ಒಂದು ಕುಕ್ಕರಿಗೆ ಇಲ್ಲಿ ನಾನು ನೆನೆಸಿಟ್ಟಿರುವಂಥ ಕಡಲೆಕಾಳನ್ನೆಲ್ಲ ಹಾಕ್ಕೊಂಡು ಕಡಲೆಕಾಳು ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಕಡಲೆಕಾಳು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಓಕೆನಾ? ಯಾಕಂದರೆ ಕಡಲೆಕಾಳನ್ನ ಬೇಯಿಸ್ಕೊಂಡ್ರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಉಪ್ಪನ್ನು ಹಾಕಿ ಇಲ್ಲಿ 2 ವಿಸಿಲ್ ಮಾಡೋದಕ್ಕೆ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆ, ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, 2-3 ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆ ಖಾರಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ, ಹಾಗೆ 2 ತುಂಡು ಶುಂಠಿನ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇಲ್ಲಿ ಡ್ರೈ ಮಿಕ್ಸಿನ ಮಾಡ್ಕೋಬೇಕು. ಓಕೆನಾ? ಇದು ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋಂಗಿಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತರ್ತರಿಯಾಗಿ ಇದನ್ನು ಹಾಗೆ ಮಿಕ್ಸಿನ ಮಾಡ್ಕೊಳ್ಳಿ. ನೋಡಿ ಇಷ್ಟು ತರ್ತರಿಯಾಗಿದ್ರು ಇದು ಸಾಕು. ಓಕೆನಾ? ನಿಮ್ಮ ಕೈಯಲ್ಲಿ ಎಷ್ಟು ಮಿಕ್ಸಿ ಮಾಡೋಕ್ಕಾಗುತ್ತೋ ಅಷ್ಟು ಮಿಕ್ಸಿ ಮಾಡ್ಕೊಳ್ಳಿ. ಅದೆಲ್ಲ ಮಸಾಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದ್ಕೊಂಡಿತ್ತು. 2 ವಿಸಿಲ್ ಮಾಡ್ಕೊಂಡಿದ್ದೆ ಸಾಕು. 2 ವಿಸಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಕಡಲೆಕಾಳು. ಇವಾಗ ನಾನು ತೋರಿಸ್ತೀನಿ ನೋಡಿ ಅದು ಎಷ್ಟು ಬೆಂದಿದೆ ಅಂತ. ನೋಡಿ ಹಿಂಗೆ ಕಾಳನ್ನು ಇಸ್ಕಿ ನೋಡಿದಾಗ ನೋಡಿ ಈ ಥರ ಇದ್ದರೆ ಕಡಲೆಕಾಳು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇಲ್ಲಿ ಇವತ್ತಿನ ಸ್ಪೆಷಲ್ ಏನು ಅಂದರೆ ನಾನು ಓರ್ಗಿತ್ತಿ ಬಂದಿದ್ದರು. ಬಿಕಾಸ್ ನನಗೆ ಸ್ವಲ್ಪ ಕೈ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೋಸ್ಕರ ನನ್ನ ಬಲಗೈ ರೈಟ್ ಹ್ಯಾಂಡ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ನನಗೆ ಪೇಯ್ನ್ ಇತ್ತು. ಸೊ ನಾನು ಓರ್ಗಿತ್ತಿ ಅಕ್ಕ ನಾನೇ ಮಾಡ್ತೀನಿ ಬಿಡಕ್ಕ ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ. ಇವ್ರು ಬಂದು ನಾನು ಓರ್ಗಿತ್ತಿ ಚೈತ್ರ ಅಂತ ಇವ್ರ ಹೆಸರು. ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಚಿಟಪಟ ಅಂದಾದಮೇಲೆ ಇಲ್ಲಿ ನಾವು ರುಬ್ಬಿಟ್ಟಿದ್ದಂಥ ಡ್ರೈ ಮಸಾಲೆ ಅದನ್ನು ಹಾಕ್ಕೊಂಡು ಒಂದು 10 to 30 ಸೆಕೆಂಡ್ಸ್ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀವಿ. ಕರಿಬೇವಿನ ಸೊಪ್ಪು ಮತ್ತು ಮಸಾಲೆನ ಹಾಕ್ಕೊಂಡು ಒಂದು 10 to 30 ಸೆಕೆಂಡ್ಸ್ ಇದನ್ನು ನೋಡಿ ಈ ಥರ ಕೈ ಬಿಡ್ದಂಗೆ ಫ್ರೈ ಮಾಡ್ಕೋಬೇಕು. ಓಕೆನಾ? ಸ್ಟವ್ ಬಂದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಮಸಾಲೆ. ಓಕೆನಾ? ಇಲ್ಲಿ ನೋಡಿ ನೀಟಾಗಿ ಈ ಥರ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದಾರೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆನಾ? ನೋಡಿ ಇಲ್ಲಿ ನುಣ್ಣುಪ್ಪನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಯಾಕಂದರೆ ಕಲ್ಲುಪ್ಪನ್ನು ಹಾಕಿದ್ರೆ ಕರಗಲ್ಲ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಪುಡಿ ಉಪ್ಪನ್ನು ಉಪಯೋಗಿಸ್ತಾ ಇದ್ದೀವಿ. ಕಾಳಿಗೆ ನಾವು ಆಲ್ರೆಡಿ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿದ್ದೀವಿ. ಇಲ್ಲಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಅರಿಶಿನ ಹಾಗೆ ಉಪ್ಪು ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗೋ ಗಂಟ ಇದನ್ನು ಕೂಡ ಒಂದು 10 to 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಟೈಮೇ ಹಿಡಿಯಲ್ಲ. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಕಾಳೊಂದು ನೆನೆಸಿಟ್ಕೊಳ್ಳೋದು ಬಿಟ್ಟರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಈ ಕಡಲೆಕಾಳು ಉಸ್ಲಿ. ಇಲ್ಲಿ ನೋಡಿ ನಾನು ಆ ನೀರನ್ನೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನೆಲ್ಲ ನೀಟಾಗಿ ಶೋಧಿಸ್ಕೊಂಡು ಇವಾಗ ಕಾಳನ್ನು ಮಾತ್ರ ಇವಾಗ ಮಸಾಲ ಒಳಗಡೆ ಹಾಕ್ಕೊಂಡು ಫ್ಲೇಮ್ನ ಸಣ್ಣನೇ ಇಟ್ಕೊಂಡಿರಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನ ಕೈ ಬಿಡ್ದಂಗೆ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಗಣೇಶನಿಗೆ ತುಂಬಾ ಪ್ರಿಯವಾದಂಥ ಎಲ್ಲ ಮೋದಕ ಮತ್ತು ಕಡಲೆಕಾಳು ಉಸ್ಲಿ ಇವೆಲ್ಲ ಗಣೇಶನಿಗೆ ತುಂಬಾ ಪ್ರೀತಿ. ಈ ಭಕ್ಷ್ಯಗಳಂದರೆ ತುಂಬಾ ಇಷ್ಟ ಗಣೇಶನಿಗೆ. ಸೊ ಅದಕ್ಕೋಸ್ಕರ ನಮ್ಮ ಬಿಲ್ಡಿಂಗಲ್ಲಿ ನನ್ನ ಫ್ರೆಂಡು ಗಣೇಶನ ಕೂರಿಸಿದ್ರು. ಸೊ ಗಣೇಶನಿಗೋಸ್ಕರ ಇದು ನಮ್ಮ ಮನೆಯಲ್ಲಿ ನಾವು ಮಾಡಿಕೊಡ್ತಾ ಇರೋವಂಥ ಕಡಲೆಕಾಳು ಉಸ್ಲಿ. ಓಕೆನಾ? ನೋಡಿ ನೀವು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಹೀಗೆ ಮಾಡಿ ನೀವೆಲ್ಲ ಈ ಥರ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ನಾವಾಗಲೇ ರುಬ್ಬಿದ್ದೀವಿ. ಸ್ವಲ್ಪ ಗಾರ್ನಿಷಿಂಗ್ ಕೂಡ ಮೇಲ್ಗಡೆ ಈ ಥರ ಉದುರಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋಂಥ ಗಣೇಶನಿಗೆ ಪ್ರಿಯವಾದಂಥ ಕಡಲೆಕಾಳು ಉಸ್ಲಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್. ಲವ್ ಯು ಆಲ್.